ಬಿಟ್ಟಿದ್ದೇವೆ. ಹೋಗಿ ನಿನ್ನ ಒಳಗೆ ಹೇಳು, ಮಾರ್ತಾಂಡ ತೇಜ ಹಾಗೂ ಕಮಲಧ್ವಜ ಬಂದಿದ್ದಾರೆ ಎಂಬುದಾಗಿ. ಈಗಲೇ ಹೋಗಬೇಕು. ನಾನಪ್ಪಾದ್ರೂ ಹೋಗಿ ಹೇಳ್ತೇನೆ. ನಿನಗೆ ನೆನಪು ಬೇರೆ ಆಗುವುದಿಲ್ವಾ? ನೋಡು, ನಿನ್ನ ಕರವನ್ನು ಬಂಧಿಸಿದ್ದೇನೆ, ಸುಣ್ಣದ ನಾಮವನ್ನು ಹಾಕಿದ್ದೇನೆ, ಮುಖಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. ಈಗ ನಿನ್ನ ಒಡತಿ ಹತ್ರ ಹೋಗು. ನೀನು ಹೇಳುವುದು ಬೇಡ, ಅವಳೇ ನಿನ್ನ ಅವಸ್ಥೆಯನ್ನು ನೋಡಿ ಕೇಳುತ್ತಾಳೆ. ನಡೆಯಲಿಲ್ಲ. ಮಕ್ಕಳು ಮಾತ್ರ ನನಗೀಗೆಲ್ಲ ಬೇಕಿತ್ತ ಸ್ವಾಮಿ. ನಿಮ್ಗೆ ಇಷ್ಟು ಬಾಯಿ ಮಾಡಿ ಬಾಯಲ್ಲ ಸ್ವಾಮಿ, ನಾವು ಬಾಯಿ ಮಾಡಿದ್ರೆ ಜಗತ್ತ ಉದ್ಧಾರ ಆಗುದಿಲ್ಲ. ಸುಮ್ಮನೆ ನಾನು ಒಂದು ವೇಳೆ ಅವರನ್ನು ಒಳಗೆ ಹೋಗ್ಲಿಕ್ಕೆ ಬಿಟ್ರೆ ನಮ್ಮ ರಾಣಿ ಅವರು ನನಗೆ ಬೈತಾರೆ. ಹೌದು, ಹೋಗ್ಲಿಕ್ಕೆ ಇವರನ್ನು ಬಿಡೋದಕ್ಕೆ ಇವರ ಕೈಯಿಂದ ಪೆಟ್ಟು ತಿಂದೆ. ಈ ಕೆಲಸಗಾರರ ಕಷ್ಟ ಯಜಮಾನರಿಗೂ ಗೊತ್ತಾಗುದಿಲ್ಲ, ಬರುವವರಿಗೂ ಗೊತ್ತಾಗುದಿಲ್ಲ. ನಾನು ಯಜಮಾನರಿಗೆ ಹೇಳಿದೆ, ಬೇಡ, ನಾನು ಇನ್ಮೇಲೆ ಬರುದಿಲ್ಲಮ್ಮ, ನನಗೆ ಈ ಕೆಲಸ ಬೇಡಮ್ಮ, ನನಗೆ ಶಕ್ತಿ ಇಲ್ಲ, ನನಗೆ ಮಾಡ್ಲಿಕ್ಕೆ ಆಗುದಿಲ್ಲಮ್ಮ ಅಂತ ಹೇಳಿದ್ರು ಕೇಳಲಿಲ್ಲ. ನೀ ಬರ್ಲೇಬೇಕು, ನೀನ್ ಬಂದಿರನೇ ನಮ್ಮ ವನಕ್ಕೆ ಒಂದು ಕಳೆ, ನೀ ಬರದಿದ್ರೆ ನಮ್ಮ ವನಕ್ಕೆ ಒಂದು ಕಳೆನೇ ಇರುದಿಲ್ಲ. ನೀನ್ ಬಂದು ಎಲ್ಲರ ಉಸ್ತುವಾರಿಯನ್ನು ನೋಡ್ಕೊಂಡ್ರೆ ಸಾಕಮ್ಮ, ನೀನ್ ಬಾರಮ್ಮ ಅಂತ ಹೇಳಿ ಕರೆದು ನಾನು ಇವತ್ತು ಬಂದಿದ್ದಕ್ಕೆ ನೋಡಿ ಈ ಅವಸ್ಥೆ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ನಾನು ಸುಮ್ಮನೆ ಇರ್ತೇನ? 109 ಮಾಡಿ ಹೋಗಿ ಹೇಳಿ ನಮ್ಮ ಯಜಮಾನರಿಗೆ ಹೇಳದಿದ್ದರೆ ನಾನು ಹೆಣ್ಣೆ ಅಂತ ಗೊತ್ತಾಯ್ತಲ್ಲ.
ನಾನಮ್ಮ ವನಪಾಲಕಿ, ವಿಷಯ ಹೇಳಲಿಕ್ಕೆ ಭಯ ಆಗ್ತದೆ ಅಮ್ಮ. ಭಯವೇ? ಈಗ ಶಶಪ್ರಭೆಯ ನಾಡಿನಲ್ಲಿ ನಿನಗೆ ಯಾಕೆ ಭಯ? ಬೇರೆ ಎಲ್ಲ ಭಯ. ಅಮ್ಮ ಬೇಡಮ್ಮ ನೋಡಿ ನಮಗೆ ಕಾಡು ನೌಕರಿ. ಬೇಡಮ್ಮ ನಾಡಿ ನಮಗೆ ಕಾಡು ನೌಕರಿ, ನಮಗೆ ಕಾಡು ನೌಕರಿ. ಮೂಢ ಪುರುಷರು ಕಾಡುವಿಯರು ನೋಡಿ ಮನವೇರಿ. ಮೂಢ ಪುರುಷರು ಕಾಡುವಿಯರು ನೋಡಿ ಮನವೇರಿ. ಬೇಡವೇ ಬೇಡಮ್ಮ. ನನಗೆ ಕೆಲಸವೇ ಬೇಡ. ನಮಗೊಂದು ಲೆಕ್ಕಾಚಾರ ಮಾಡಿ ಕಳಿಸಿಕೊಡಿ ಅಮ್ಮ. ಯಾಕೆ ಏನಾಯ್ತು? ಕೊಡುವ ವೇತನ ಏನಾದ್ರು ಕಡಿಮೆ ಇದ್ದೇನೆ? ವೇತನ ಕಡಿಮೆಯಾಗಿ ಬೇಡ ಅಂದಿದ್ದಲ್ಲಮ್ಮ, ನನಗೆ ಈ ಉದ್ಯೋಗವೇ ಬೇಡ ಅಂತಾಗಿ ಹೋಗಿ. ಉದ್ಯೋಗದ ಮೇಲೆ ಬೇಸರ ಬರಲು ಏನು ಕಾರಣವೇ? ಪುರುಷರ ಕಾಟವಮ್ಮ. ನಮ್ಮ ನಾಡಿಗೆ ಪುರುಷರ ಪ್ರವೇಶ. ಹೌದಮ್ಮ, ಮೂಢ ಪುರುಷರು ಪ್ರಸ್ತುತ ಆಡುವುದಮ್ಮ. ಈ ಶಶಿಪ್ರಭೆಯ ನಾಡಿನಲ್ಲಿ ಪುರುಷರ ಪ್ರವೇಶವೇ? ಹೌದಮ್ಮ, ಇವತ್ತು ಕೂಡ ಇಬ್ಬರು ಹುಡುಗರು ಬಂದರಮ್ಮ. ಹೊರಗೆ ಹೋಗ್ಲಿಕ್ಕೆ ದಾರಿ ಬಿಡು ಅಂತಾರಮ್ಮ. ಹೊರಗೆ ಹೋಗಲು ಬಿಟ್ಟಿಯ ನೀನು? ನಾನು ಬಿಡ್ತನ? ಒಂದು ಹೆಜ್ಜೆ ಮುಂದೆ ಇಟ್ಟು ಜಾಗ್ರತೆ ಅಂದೆ. ಮಾತಿಗೆ ಮಾತು ಬೆಳೆಯಿತು. ಮಾತು ಜೋರಾಗಿ 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 ಕೊನೆಗೆ ಮಾತೆ ನಿಂತು ಹೋಯ್ತು ನೋಡಿ. ಆಮೇಲೆ ಶುರು ಆಯ್ತು ನೋಡಿ ಪೆಟ್ಟಿಗೆ. ಆ? ಯಾವ ಪೇಟಿಗೆ? ಅಯ್ಯೋ ಹಾಗಲ್ಲಮ್ಮ, ನೀವ್ ಹೇಳಿದ ಪೆಟ್ಟಿಗೆಲ್ಲ ಹೊಡೆದಾಟ. ಅವರು ಹೊಡೆದ್ರು ನಾನು ಹೊಡೆದೆ, ಅವರು ಹೊಡೆದ್ರು ನಾನು ಹೊಡೆದೆ, ಅವರು ನಾನು ಹೊಡೆದೆ. ನೀನು ಹೊಡೆದದ್ದೇನು ಅವರು ಹೊಡೆದದ್ದೇನು? ಅಯ್ಯೋ, ಅವರು ಹೊಡೆದದ್ದು ಪೆಟ್ಟಮ್ಮ, ನಾವು ಹೊಡೆದದ್ದು ಹೊಡೆದಮ್ಮ. ನಿನ್ನ ವಯಸ್ಸನ್ನು ಲೆಕ್ಕಿಸದೆ ನಿನ್ನನ್ನು ದಂಡಿಸಿದರೆ ಯಾವ ಪುರುಷರು? ಹೌದಮ್ಮ, ಅಷ್ಟೇ ಅಲ್ಲ. ಸುಣ್ಣ ಹೋಗಿಗೆ ಬರೆದರು ಬಣ್ಣದಾಗೆ. ಸುಣ್ಣ ಹೋಗಿಗೆ ಸುಣ್ಣ ಹೋಗಿಗೆ ಬರೆದರು ಬಣ್ಣದಾಗೆ, ಬರೆದರು ಬಣ್ಣದಾಗೆ. ಸಣ್ಣ ಹುಡುಗರ ಎನ್ನದು ಬದಲ ಬಣ್ಣಿತು ಯಾಕೆ. ಸಣ್ಣ ಹುಡುಗರ ಎನ್ನದು ಬದಲ ಬಣ್ಣಿತು ಯಾಕೆ. ನಾನು ಬಣ್ಣಿತು ಯಾಕೆ. ತದಿಕಂ 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 ತದಿಕಂ. ಬೆಟ್ಟಿ ನುಡಿ ಬಾರಿ ಕಣ್ಣು ಮುಟ್ಟುತ್ತಿದೆ ಬಾರಿ. ಬೆಟ್ಟಿ ನುಡಿ ಬಾರಿ ಕಣ್ಣು ಮುಟ್ಟುತ್ತಿದೆ ಬಾರಿ ವಾರಿ ವಾರಿ ವಾರಿ. ಕಟ್ಟಿ ಕಟ್ಟಿ ಬೆಟ್ಟಿ ಕಟ್ಟಿ ಮುಟ್ಟಿ ಮೆಟ್ಟಿ ನಮ್ಮನು ಅಟ್ಟಿದರು ದಾರಿ. ಕಟ್ಟಿ ಮುಟ್ಟಿ
ಹೋಗಿ ಹೋಗಿ ಅವರು ನಿಮಗೆ ನಿಮಗೆ ಬಾಯಿಗೆ ಬಂದಂತೆ ಬೈದ್ರಮ್ಮ. ಏನು? ನಿಮ್ ಕೈಯಾಳೆ ಅಂತೆ, ಬಚಾರಿ ಅಂತೆ, ಗಂಡು ಮೇರಿ ಅಂತೆ, ನಿಮ್ಗೆ ಪ್ರಾಯದ ಪದ ಅಂತೆ. ಅಷ್ಟೇ ಅಮ್ಮ, ನೀವು ಹೆಣ್ಣೆ ಅಂತಮ್ಮ, ಗಂಡು ಮೇರಿ ಅಂತೆ. ವನಪಾಲಕಿ, ಹೆದರಬೇಡ, ನಾನಿದ್ದೇನೆ. ನಿನಗಾದ ಅನ್ಯಾಯಕ್ಕೆ ತಕ್ಕ ಶಾಸ್ತಿಯನ್ನು ನಾನು ಮಾಡುತ್ತೇನೆ. ಆ ಹುಡುಗರನ್ನು ಸುಮ್ಮನೆ ಬಿಡುವುದಿಲ್ಲ. ನೀನು ಹೋಗು, ನಿನಗೆ ಚಿಕಿತ್ಸೆಯನ್ನು ಪಡೆದುಕೋ. ನಡೆ. ಆಗಲಿ ಅಮ್ಮ, ಆ, ನನ್ನ ಮಾತ್ರ ಬಿಡಬೇಡಿ. ಚಿಂತಿಸಬೇಡ. ಅವರಿಗೆ ತಕ್ಕ ಶಿಕ್ಷೆಯನ್ನು ಮಾಡುತ್ತೇನೆ. ಆಯ್ತಮ್ಮ, ಬರ್ತೇನೆ. ಅರ್ಚನೆ, ಸೇನಾಧಿಪತಿ, ಎಚ್ಚರಿಕೆ ಗಂಟೆಯೋ ಎಂಬಂತೆ ಸೂಚನಾ ಫಲಕವನ್ನು ಬರೆದಿಟ್ಟಿದ್ದೇವೆ. ಪುರುಷರಿಗೆ ಪ್ರವೇಶವಿಲ್ಲ ಎಂದು. ಅದನ್ನು ಮೀರಿ ಬಂದ ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕಾಗಿದೆ. ಅವರನ್ನು ಹೀಗೆ ಬಿಡಬಾರದು. ಹಾಗಾಗಿ ಸೇನೆಯನ್ನು ಸಿದ್ಧಗೊಳಿಸಿ ನಾನೇ ರಣರಂಗಕ್ಕೆ ಬರುತ್ತೇನೆ. ಇಷ್ಟು ಸಣ್ಣ ಕಾರ್ಯಕ್ಕೆ ನೀವು ಹೋಗುವ ಅಗತ್ಯವಿಲ್ಲ. ಸರಿ. ಆ ಹುಡುಗರು ಮಾಡಿದ್ದು ಅಕ್ಷಮ್ಯ ಅಪರಾಧವೇ. ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಹಾಗಂತ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬೇಕೆ? ಈ ನಾಡಿಗಾಗಿ ತನ್ನ ಪ್ರಾಣವನ್ನೇ ಪಣವಾಗಿಡಲು ಸಿದ್ಧವಾಗಿರುವವಳು ನಾನು. ನನಗಪ್ಪಣೆಯನ್ನು ಕೊಡಿ. ಆ ಹುಡುಗರ ಸೊಕ್ಕನ್ನು ಮುರಿದು ಕರ ಚರಣಗಳನ್ನ ಬಂಧಿಸಿ ಅದೇ ಕ್ಷಣದಲ್ಲಿ ಹೇಳ್ತೇನೆ. ನುಡಿದಳು ವೀಳ್ಯವನಿತ್ತು ನುಡಿದಳು ಹಿಂದೆ ನಡುಗುವೆ ಕಮಲಗಂಧಿಯ ಹಿಂದೆ ನಡುಗುವೆ ಕಮಲಗಂಧಿಯ ಬೆಂಬಲಕ್ಕೆ ಬೆಂಬಲಕ್ಕೆ ಹೋಗಿರೆಂದಳು
ಜಾಗ್ರತೆ ವಹಿಸಬೇಕು. ಚಿಂತಿಸಬೇಡಿ. ಹಾ. ಅವರ ರೂಪಕ್ಕೆ ಮರುಳಾಗಿ ಹಾ. ಅವರನ್ನ ಮೋಹಿಸುವ ಕಣ್ಣುಗಳನ್ನು ಕಿತ್ತು ತೆಗೆಯುತ್ತೇನೆ. ಹಾ, ಹಾಗಾಗಿ ಒಂದು ಮಾತು, ಹಾ. ನಿಮಗೆ ಯಾವುದಾದರೂ ಯುದ್ಧದಲ್ಲಿ ಅಪಜಯವು ಒದಗುವ ಸೂಚನೆ ಬಂತೆಂದರೆ ಹಾ. ಈ ಅದೃಷ್ಟ ನಿಮ್ಮನ್ನು ಇಟ್ಟಿದ್ದೇನೆ. ಆದರೆ ಇದನ್ನು